ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಬೆಳಗಿನ ತಿಂಡಿ ಅಥವಾ ರಾತ್ರಿ ಅನ್ನದ ಬದಲಾಗಿ ತಿಂಡಿ ಇಷ್ಟಪಡುವವರಿಗೆ ಆರೋಗ್ಯಕರವಾಗಿರುವ ರೊಟ್ಟಿಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಜೋಳದ ಹಿಟ್ಟು ಹಾಗೂ ಅವಲಕ್ಕಿಯಿಂದ ಮಾಡಿರುವ ಸಿಂಪಲ್ ಆಗಿರುವ ರೊಟ್ಟಿ ರೆಸಿಪಿ ಇದು. ಬನ್ನಿ ಹೇಗೆ ಮಾಡಿದೆ ನೋಡೋಣ. ಮೊದಲಿಗೆ ಒಂದು ದೊಡ್ಡದಾದ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಮೀಡಿಯಂ ಅವಲಕ್ಕಿ ತಗೊಂಡಿದ್ದೇನೆ. ಇಲ್ಲಿ ಯಾವುದೇ ವೆರೈಟಿ ಅವಲಕ್ಕಿಯನ್ನ ತಗೋಬಹುದು, ಆದ್ರೆ ನೆನೆಸೋದು ಮಾತ್ರ ಅದಕ್ಕನುಗುಣವಾಗಿ ಅವಲಕ್ಕಿಯನ್ನು ನೆನೆಸ್ಕೊಂಡ್ರೆ ಆಯ್ತು. ಚೆನ್ನಾಗಿ ತೊಳೆದು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ 15 ನಿಮಿಷ ಬಿಡ್ತಾ ಇದ್ದೇನೆ. 15 ನಿಮಿಷ ಆದಾಗ ನೀರು ಪೂರ್ತಿಯಾಗಿ ಅವಲಕ್ಕಿ ಹೀರ್ಕೊಂಡಿರತ್ತೆ. ಕೈಯಿಂದಲೇ ಚೆನ್ನಾಗಿ ಪುಡಿ ಮಾಡಿ, ಆಗ ಈ ರೀತಿ ಹುಡಿ ಹುಡಿಯಾಗಿ ಹಿಟ್ಟಿನ ರೂಪಕ್ಕೆ ಬದಲಾಗತ್ತೆ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗತ್ತೆ ಅಷ್ಟರ ಮಟ್ಟಿಗೆ ಅವಲಕ್ಕಿಯನ್ನು ಪುಡಿ ಮಾಡ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅವಲಕ್ಕಿ ಸಿಕ್ಕಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಜೀರಿಗೆ, 1 ಚಮಚ ಸಕ್ಕರೆ ಹಾಕೋದ್ರಿಂದ ರೊಟ್ಟಿ ಗರಿ ಗರಿಯಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ 2, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬಹುದು, ಫಸ್ಟ್ ಕ್ಲಾಸ್ ಆಗತ್ತೆ. ಇವೆಲ್ಲವನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅವಲಕ್ಕಿಯಲ್ಲಿ ತೇವಾಂಶ ಇರೋದ್ರಿಂದ ಮೊದಲಿಗೆ ಈ ರೀತಿ ಕಲಸಿ, ಆಗ ಮುಂದೆ ಎಷ್ಟು ನೀರು ಸೇರಿಸ್ಕೋಬೇಕು ಅಂತ ಅಂದಾಜಾಗತ್ತೆ. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಇನ್ನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಿಶ್ರಣವನ್ನು ರೆಡಿ ಮಾಡಿ, ಅಂದ್ರೆ ಮೆದುವಾಗಿರುವ ಚಪಾತಿ ಹಿಟ್ಟಿನ ಹದ. ಇನ್ನು ರೊಟ್ಟಿಯನ್ನು ತಟ್ಟೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ ತಗೊಂಡಿರೋದು. ಬಾಳೆ ಎಲೆ ಲಭ್ಯ ಇದ್ರೆ ಅದರಲ್ಲೇ ಮಾಡಿ, ಸ್ವಲ್ಪ ಎಣ್ಣೆಯನ್ನು ಸವರಿ ಬಾಲ್ ಸೈಜ್ನ ಉಂಡೆಗಳನ್ನು ತಗೊಂಡು ತೆಳುವಾಗಿ ರೊಟ್ಟಿಯನ್ನು ತಟ್ತಾ ಹೋಗಿ. ರೊಟ್ಟಿ ತಟ್ಟುವಾಗ ಬೌಲ್ನಲ್ಲಿ ಸ್ವಲ್ಪ ನೀರು ತಗೊಂಡು ಕೈಯನ್ನು ಒದ್ದೆ ಮಾಡಿ ರೊಟ್ಟಿ ತಟ್ಟೋದ್ರಿಂದ ತೆಳುವಾಗಿ ಸುಲಭವಾಗಿ ರೊಟ್ಟಿಯನ್ನು ತಟ್ಬೋದು. ಈ ಟಿಪ್ಸ್ ಗೊತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ತೆಳುವಾಗಿ ರೊಟ್ಟಿಯನ್ನು ನಾನಿಲ್ಲಿ ತಟ್ಕೊಂಡಾಯಿತು. ಇನ್ನು ಬಿಸಿಯಾಗಿರುವ ಕಾವಲಿಗೆ ಎಣ್ಣೆ ಹಾಕಿ ರೊಟ್ಟಿ ತಟ್ಟಿರುವ ಶೀಟನ್ನು ಹಾಕಿ ನಿಧಾನಕ್ಕೆ ಪ್ರೆಸ್ ಮಾಡಿ, ನಂತರ ಶೀಟನ್ನು ತೆಗೆದು ಮುಚ್ಚಳವನ್ನು ಮುಚ್ಚಿ ಬೇಯಿಸಿ. ಬೆಂದಿರುವ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಮೆದುವಾಗಿರುವ ರೊಟ್ಟಿ ಬೇಕು ಅಂತಂದ್ರೆ ಈ ಹಂತದಲ್ಲಿ ಎಬ್ಬಿಸ್ಬೋದು. ನಾನಿಲ್ಲಿ ಒಳ್ಳೆ ಗರಿಗರಿಯಾಗಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ. ತಿರುವಿ ಹಾಕಬೇಕಾಗಿಲ್ಲ, ಆದರೆ ಎಷ್ಟೊಂದು ಗರಿಗರಿಯಾಗಿವೆ ರೊಟ್ಟಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಹಾಗೂ ಆರೋಗ್ಯಕರವಾಗಿರುವ ರೊಟ್ಟಿ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ ಆಯಿತಾ. ನಮ್ಮನೆಯಲ್ಲಿ ಈ ರೊಟ್ಟಿಯನ್ನು ಬೆಣ್ಣೆ ಹಾಗೂ ಚಟ್ನಿ ಪುಡಿ ಜೊತೆ ಇಷ್ಟಪಡ್ತಾರೆ. ನೀವು ಯಾವುದೇ ವೆರೈಟಿ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.